ಬಗೆಹರಿಯದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಸಮಸ್ಯೆ. ಕಸದ ಸಮಸ್ಯೆ ಒಂದ್ ಕಡೆಯಾದ್ರೆ ಸಂತೆಬೀದಿಯ ರಸ್ತೆ ಬದಿ ವ್ಯಾಪಾರಿಗಳ ಸಮಸ್ಯೆ ಮತ್ತೊಂದು ಕಡೆ. ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸುತ್ತಾರೆ ಅಂತ ಕಾದು ನೋಡಬೇಕಿದೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಮುದ್ದೇನಹಳ್ಳಿ ಮಂಜುನಾಥ್ ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ಸೂಕ್ತ ಕ್ರಮ ವಹಿಸಿ ಸಂತೆ ವ್ಯಾಪಾರವನ್ನ ಇದೇ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಡಿಎಸ್, ರಾಜ್ಯ ಕಾರ್ಯಾಧ್ಯಕ್ಷರು ಓಂಕಾರ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ದಯಮಾಡಿ ಮೇಡಮ್ ಅವರು ಎಲ್ಲರಿಗೂ ಯಾರಿಗೂ ನೋವಾಗಂಗೆ ಯಾರ ಗಲಾಟೆ ಆಟ ಅವ್ರನ್ನೆಲ್ಲ ಸಮಾಧಾನ ಯಾರಿಗೂ ನೋವು ಕೊಟ್ಟಿಲ್ಲ, ಏನೂ ಆಗಲ್ಲ. ಆ ಥರದ ಭರವಸೆ ಬದಿಗಿಟ್ಟು ಸ್ವಂತ ಸಯಾಜಕ್ಕೋಸ್ಕರ ಇದನ್ನ ನಮ್ಗೇನು ತೊಂದರೆ. ಅವ್ರಿಗೆ ನಾವೇನು ದೂರ ಕೊಟ್ಟಿಲ್ಲ, ನಮಗೆ ಬಾತ್ರೂಮ್ ಇಲ್ಲ, ನೀರಿಲ್ಲ, ಅದಿಲ್ಲ ಅಂತ ಏನು ದೂರ ಕೊಟ್ಟಿಲ್ಲ. ಯಾರು ಅವ್ರನ್ನೇನು ಕೇಳಿಲ್ಲ, ನಮ್ಗೆ ಅವ್ರೇನು ಮಾಡಿ ಬೇಡ. ಮಂಜೂರ ಏನಿಲ್ಲ, ಇವತ್ತು ಇದನ್ನು ಸಂತೆ ಬೀದಿನ ಸ್ಥಳಾಂತರ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಜನಗಳೆಲ್ಲ ಸೇರ್ಕೊಂಡಿದ್ದಾರೆ. ನೀವು ತಾಲೂಕು ಅಧ್ಯಕ್ಷರಾಗಿ ಏನು ಹೇಳ್ತಿದ್ದೀರಿ ಇದಕ್ಕೆ? ಸರ್, ಏನು ಹೇಳ್ತೀನಿ ಅಂತಂದರೆ, ನಮಗೆ ಇದೇ ಜಾಗನ ದಯವಿಟ್ಟು ಸ್ಥಳಾಂತರ ಮಾಡ್ದಂಗೆ ಇದೇ ಜಾಗನ ಅಲಾಟ್ ಮಾಡಿಕೊಡ್ಬೇಕು. ಮೇಲಾಗಿ ರೈತ ನಮಗೆ ಈ ಜಾಗ ಬಿಟ್ಟರೆ ಬೇರೆ ಜಾಗ ಇಲ್ಲ, ಜಾಗ ಈ ದಿನಕ್ಕಿಂತ ಬೇರೆಗೆ ನಮ್ಗೆ ಇದೇ ಜಾಗ ಅಲಾಟ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನೀವೀಗ ಬೀದಿ ಬದಿ ವ್ಯಾಪಾರಿ ಸಂಘದ ತಾಲೂಕು ಅಧ್ಯಕ್ಷ ಆಗಿದ್ದೀನಿ. ತಾಲೂಕು ಅಧ್ಯಕ್ಷ ಆಗಿದ್ದೀರಾ. ಮತ್ತು ಏನು ಹೇಳ್ತೀರಾ ಈಗ? ಇಲ್ಲ ಇಲ್ಲಿ ಕೊಡೋಕ್ಕಾಗಲ್ಲ ಅಂತ ಏನಾದರೂ ಅವರು ಇದು ಮಾಡಿದ್ರೆ ಮಾಡ್ತೀರಾ? ಕೊಡೋಕ್ಕಲ್ಲ, ಈ ಜಾಗ ಬಿಟ್ಟು ಬೇರೆ ಜಾಗ ಇಲ್ಲ. ಬೇರೆ ಜಾಗಕ್ಕೆ ಕೊಡ್ತೀವಿ, APMC ಎಲ್ಲರೂ ಕೊಡ್ತೀವಿ ಅಂದರೆ ಸರ್, ಅದು ಟೌನಿಂದ ತುಂಬ ದೂರ ಇದೆ. ಹಾಂ, ಜನಗಳು ಇಲ್ಲಿ ಟೌನಲ್ಲಿರೋರು ಅಲ್ಲಿಗೆ ಬರೋಕ್ಕಾಗಲ್ಲ. ಇನ್ನೊಂದು ಮೇನ್ ರೋಡ್ ಪಕ್ಕ ಇರೋದ್ರಿಂದ ಅಲ್ಲಿ ಟ್ರಾಫಿಕ್ಕಿಗೂ ತೊಂದರೆ ಆಗುತ್ತೆ. ಸುಮಾರು ಆಕ್ಸಿಡೆಂಟ್ಗಳು ನಮ್ಮ ಕಣ್ಣೆದುರುಗಡೆ ನಡೆದಿದ್ದಾವೆ. ಬೇಕಾದ್ರೆ ಸ್ಟೇಷನ್ಗೆ ಹೋಗೋರು ವಿಚಾರಣೆ ಮಾಡಲಿ. ಮತ್ತು ಇಲ್ಲಿ ಟೌನಲ್ಲಿ ಬರೋದಕ್ಕೂ ಹತ್ರ ಆಗುತ್ತೆ, ನಮಗೂ ಎಲ್ಲರಿಗೂ ದೂರ ಆಗುತ್ತೆ. ಹಂಗಾಗಿ ನಮ್ಗೆ ಇದು ಮುಂಚೆ ಇದು ಇವಾಗ ನಡೆಸಿರೋದು ಸುಮಾರು ವರ್ಷದಿಂದ ನಡೆಸ್ಕೊಂಬಂದಿರೋದು. ಇಲ್ಲಿ ಯಾವುದೇ ರೀತಿ ತೊಂದರೆ ಏನೂ ಆಗಿಲ್ಲ. ಬಟ್ ಏನಕ್ಕೆ ಅಂತ ಈ ಥರ ಮಾಡಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾವೀಗ ರೈತರುಗಳಿಗೆಲ್ಲ ತುಂಬ ಹತ್ರವಾಗಿರೋದಿದೆ. ಬಸ್ ಸ್ಟ್ಯಾಂಡಿಂದ ಜನಗಳು ಬರೋದಕ್ಕೆ ಅಲ್ಲಿ ಎಲ್ಲದಕ್ಕೂ ಇಲ್ಲಿ ಹತ್ರ ಆಗಿರೋದ್ರಿಂದ ಇದು ಬೇರೆ ಕಡೆ ಹಾಕ್ಸೋದ್ರಿಂದ ಮುಂದಕ್ಕೆ ಸುಮ್ಮನೆ ತೊಂದರೆ ಆಗುತ್ತೆ. ಎಲ್ಲ ನೋಟಿಸನ್ನು ಇಶ್ಯೂ ಮಾಡಿದ್ದಾರಾ? ನೋಟಿಸ್ ಕೊಟ್ಟಿದ್ದಾರಾ? ಯಾವ ಥರ ಮಾಡಿದ್ದಾರೆ? ಇಲ್ಲ ಸರ್, ನೋಟಿಸ್ ಏನದು ಕೊಟ್ಟಿಲ್ಲ. ಮತ್ತೆ ಏನಂತ ಹೇಳ್ತಿದ್ದಾರೆ? ಒಟ್ಟು ಬಂದು ಹೇಳಿದ್ರೆ ಅಷ್ಟೇ, ಹೇಳಿಕೆ ಕೊಟ್ಟು ಹೇಳಿದ್ರೆ ಅಷ್ಟೇ. ಏನಂತ ಹೇಳಿದರೆ, ಜಾಗ ಇಲ್ಲಿ ಹಾಕ್ಬಿಡಿ, ತರಕಾರಿ ಅಂಗಡಿಗಳು ಹಾಕ್ಬಿಡಿ ಅಂತ ಹೇಳಿದಾರಾ? ಯಾರು ಹೇಳಿರೋದು? ತಹಸೀಲ್ದಾರ್ ಮೇಡಮ್ ಅವರು ಮತ್ತು ಚೀಫ್ ಆಫೀಸರ್ ಬಂದು ಹೇಳಿದ್ದಾರೆ. ಹಾಂ ಹಾಂ ಹಾಂ